ಹೃದಯಾಘಾತ ಎಂಬ ಮಹಾಮಾರಿ ಅನೇಕ ಜೀವಗಳನ್ನು ಬಲಿ ಪಡೆಯುತ್ತಾನೆ ಸಾಕ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಹೇಳೋದಾದರೆ ರಾಜ್ಯದಲ್ಲಿ ಅದೇ ಒಂದು ದೊಡ್ಡ ಚರ್ಚೆಯ ವಿಷಯ. ಸಹಜವಾಗಿ ಹೇಳಬೇಕಂದ್ರೆ ಹೃದಯಾಘಾತಕ್ಕೆ ಯಾವುದೇ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟರೂ ಕೂಡ ಆ ಒಂದು ಆಘಾತವನ್ನು ಕುಟುಂಬಕ್ಕೆ ತಡೆದುಕೊಳ್ಳೋದಕ್ಕೆ ತುಂಬಾ ಕಷ್ಟ ಸಾಧ್ಯ. ಅಂತಹದ್ರಲ್ಲಿ ಒಂದೇ ಕುಟುಂಬದ 7 ಜನ ಸತತವಾಗಿ ಹೃದಯಾಘಾತಕ್ಕೆ ಬಲಿಯಾಗಿ ಸಾವನ್ನಪ್ತಾ ಇದ್ದಾರೆ ಅಂದರೆ ಆ ಕುಟುಂಬ ನೋವನ್ನು ಹೇಗೆ ತಡ್ಕೊಂಡಿರಬಹುದು ಅನ್ನೋದಕ್ಕೆ ನಿಜವಾಗ್ಲೂ ತುಂಬಾ ಅದನ್ನು ಊಹಿಸೋಕ್ಕೂ ಕೂಡ ಅಸಾಧ್ಯವಾದಂತಹ ಮಾತು. ಆ ಒಂದು ಕುಟುಂಬದ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ. ಸದ್ಯ ನಾವಿರೋದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣ ಇದೆ. ಆ ಪಟ್ಟಣದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಚೌಡಾಪುರ ಅಂತ ಒಂದು ತೋಟದ ವಸತಿ ಪ್ರದೇಶ. ಇದೇ ಮನೆಯಲ್ಲಿ ಅಂದರೆ ಹಾದಿಮನಿ ಅಂತ ಏನು ಕುಟುಂಬ ಇದೆ, ಇದೇ ಕುಟುಂಬದ ಸುಮಾರು 7 ಜನರು, ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 15 ವರ್ಷಗಳಿಂದ ನಿರಂತರವಾಗಿ 1 ವರ್ಷ 2 ವರ್ಷ ಗ್ಯಾಪ್ನ ಕೊಟ್ಕೊಂಡು ಅದರ ಜೊತೆಗೆ ಇನ್ನೊಂದು ದುರಂತ ಅಂದರೆ ಒಬ್ಬ ಮಗಳು ತಂದೆಯ ಸತ್ತ ನಂತರ ಅದು 3 ದಿನದ ಬೂದಿ ಬಳಿಯುವ ಕಾರ್ಯ ಅಂತ ನಮ್ಮ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡ್ತಾರೆ. ಆ ಕಾರ್ಯಕ್ಕೆ ಬಂದಂಥ ಮಗಳು ಕೂಡ ಏನು ಸಾವನ್ನಪ್ತಾಳೆ. ಇದೇ ರೀತಿ ಎಲ್ಲರೂ ಕೂಡ ಒಂದು ಹೃದಯಾಘಾತಕ್ಕೆ ಬಲಿಯಾಗಿ ದುರಂತ ಅಂತ್ಯವನ್ನು ಕಂಡಿರುವಂಥದ್ದು. ಆ ಕುಟುಂಬ ಸಹಜವಾಗಿ ಕೃಷಿಕ ಕುಟುಂಬ. ಇಂತಹ ನೋವನ್ನು ಎಷ್ಟರ ಮಟ್ಟಿಗೆ ತಡೆದುಕೊಂಡಿದೆ ಅನ್ನೋದು ನಿಜವಾಗ್ಲೂ ತುಂಬಾ ಅದು ಊಹೆ ಮಾಡೋಕ್ಕೆ ಅಸಾಧ್ಯವಾದಂತಹ ಮಾತು. ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಅವರ ಕುಟುಂಬಸ್ಥರು ಎಲ್ಲರೂ ಇದ್ದಾರೆ ಇಲ್ಲಿ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಮೂಲವಾಗಿ ಹೇಳಬೇಕಂದ್ರೆ ಯಲ್ಲಪ್ಪ ಹಾಗೂ ಯಮನಪ್ಪ ಎಂದೇನು ದಂಪತಿಗಳಿರ್ತಾರೆ, ಅವರಿಂದ ಇದು ಶುರುವಾಗ್ತಾ ಬಂದಿರುವಂಥದ್ದು. ಮೊದಲೇ 15 ವರ್ಷ ಹಿಂದೆ ಮೊದಲೇ ಬಾರಿಗೆ ಯಮನವ್ವ ಅಂತ ಏನಿರ್ತಾರೆ ಅವರು ಮಲಗಿದಲ್ಲೇ ಸಾವನ್ನಪ್ಪಿರ್ತಾರೆ. ನಂತರ ವೈದ್ಯರು ಒಂದು ಪರಿಶೀಲನೆ ಮಾಡಿದಾಗ ಅವರಿಗೆ ಹೃದಯಾಘಾತ ಆಗಿತ್ತು ಅನ್ನೋದು ತಿಳಿದು ಬರುತ್ತೆ. ಅದಾದ ನಂತರ ಅವ್ರ ಮಕ್ಕಳು ಸಂತಪ್ಪ, ರಾಮಣ್ಣ, ರಾಣಪ್ಪ ಹೀಗೆ ಒಂದು 7 ಜನ ಸಾವನ್ನಪ್ತಾರೆ. ಇನ್ನೂ ದುರಂತ ಅಂತಂದರೆ ವಿಪರ್ಯಾಸದ ಪರಿಸ್ಥಿತಿ ಏನಂದರೆ, ಈಗ ಏನು 4 ಜನ ಈ ಕುಟುಂಬಸ್ಥರಲ್ಲಿ ಮತ್ತೆ 4 ಜನರಿಗೆ ಬೈಪಾಸ್ ಸರ್ಜರಿ ಆಗಿರುವಂಥದ್ದು. ಇದರಿಂದ ಒಂದು ಕಡೆ 7 ಜನರನ್ನ ಕಳೆದುಕೊಂಡುವಂಥ ನೋವು, ಅದರ ಜೊತೆಗೆ ಬೈಪಾಸ್ ಸರ್ಜರಿ ಮೂಲಕ ಪ್ರತಿನಿತ್ಯ ಕೂಡ ಚಿಕಿತ್ಸೆ, ಸಾಕಷ್ಟು ಖರ್ಚು ವೆಚ್ಚಗಳನ್ನು ಭರಿಸುವಂಥ ಇದಕ್ಕೆ ಒಂದು ಪರಿಸ್ಥಿತಿಗೆ ಕುಟುಂಬ ಸಿಲುಕಿಕೊಂಡಿರುವಂಥದ್ದು. ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ಮೊದಲನೇದಾಗಿ ನಾನು ಒಬ್ಬ ಅಜ್ಜಿಯನ್ನು ಮಾತಾಡ್ತೀನಿ, ಏನು ಹೇಳ್ತಾರೆ ಅಂತ. ಯಾಕಂದರೆ ಇವ್ರ ಅತ್ತಿನೇ ಮೊದಲನೇದಾಗಿ ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು. ಅಮ್ಮ, ಈಗ ನಿಮ್ಮ ಅತ್ತಿಯವ್ರದ್ದು ಆ ಟೈಮ್ನಲ್ಲಿ ಅವ್ರು ಮೃತಪಟ್ಟಾಗ ನಿಮಗೆ ಅದು ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೆಂಗೆ ಗೊತ್ತಾಯ್ತು? ಈಗ ನಿಮ್ಮ ಕುಟುಂಬ ಎಷ್ಟು ತೊಂದರೆ ಪಡ್ತಾ ಇದೆ ಇದ್ರ ಒಂದು ಪರಿಸ್ಥಿತಿ ಆಗಿರೋದ್ರಿಂದ? ಆಗಿತ್ತು ರೀ, ಅತ್ತಿಯಾರು ಮುನ್ಕೊಂಡಲ್ಲೇ ಅತ್ತಿಯಾರು ಸಾತು ಕೂಡಲೇ ಒಬ್ಬ ಮಗ ನಿಂತವನ ಸಾತಾನ್ರಿ. ಆ ಮಗ ಸಾತು ಕೂಡಲೇ ಒಬ್ಬ ಮಗ ದನಕ್ಕೆ ಹೋಗಿ ಹೊಳ್ಳಿ ಊಟ ಮಾಡಿ ಎಲ್ಲ ಮಾಡಿ ಊಟ ಮಾಡಿ ಚೆನ್ನ ದನ ಕಾದ ಮತ್ತಿನ ನೋಡ್ದ ಆ ಮಗ ಸತ್ತಾನ್ರಿ. ಆ ಮಗನ ಮೇಲತ್ತ ಮಗಳು ಮಣ್ಣು ಕೊಡಕ್ಕೆ ಹಾರಾಡ್ಕೊತ ಗಂಡನ ಮನೆದಿದ್ದ ಬಂದಳ್ರಿ. ಆಕಿ ಬೂದಿ ಬೀಳೋ ದಿನ ಆಕಿ ಸಾತ್ತಾಳ್ರಿ 2 ಮಕ್ಕಳ ಬಿಟ್ಟು. ಆಕೆ ಆದ ಕೂಡಲೇನ ಅವ್ರಪ್ಪ ಒಬ್ಬ ಆ ಹುಡುಗಿ ಅಪ್ಪ ಊಟ ಮಾಡಿ ಕೂತು ನಿಂತ ಅವನು ನುಸ್ತ ಚಂದವನ ಪೇಲಾದ್ರಿ. ಒಂದು ಮಗ ಏನಾಯ್ತು ರೀ, ಸಾಲಿಗೆ ಮಗನ ಹಚ್ಕೊಡಕ್ಕೆ ಜಂಬಿಗೆ ಹೋಗಿ ಹೊಳ್ಳಿ ಬಂದು ಮನೆ ಮುಂದೆ ನುಸ್ತ ಚಂದವನ ಮನೆ ಮುಂದೆ ಸಾತ್ರಿ. ಆಮೇಲತ್ತ ಒಬ್ಬಳೆ ಬಿತ್ತಾಕೆ ಹೋಗಿ ಅವನು ಬಿತ್ತಿ ಉಂಡು ತಿಂದು ಒಂದಿಟ ಸಂಗಟಕ್ಕ ಚಂದವನ ಗಿಡಕ್ಕೆ ಹೋಗಿ ಕೂತವನ ಸಾತ್ರಿ. ಆಮೇಲತ್ರಿ ನಾನು ಇದನ್ನೆಲ್ಲ ಸೋಸಿ ಮಾಡಿ ಬಡವ್ರ ದುಡ್ಕೊಂಡು ತಿನ್ನೋ ಹೇಳಿದಾಗ ನಾವು ಒಂದೀಟ ಮುನ್ಕೊಂಡು ಹೇಳಿ ಹೊಡೆದ ಎದ್ಯಾಗ ತೊಟ್ಟ ಅಂದದ್ದು ನನಗೆ ಗೊತ್ತಾ ಇಲ್ಲರಿ. ದವಾಖಾನಿಗೆ ಮಕ್ಳು ತೊಗೊಂಡು ಹೋಗಿ ತೋರಿಸ್ಕೊಂಡು ಬಂದಾರೆ. ಇಟ್ಟಾಗೈತೆ ನೋಡ್ರಿ ನಮಗೊಟ್ಟು. ಇದನ್ನೆಲ್ಲ ಸೋಸಿದಾಕೆ ನಾನಾ ರೀ. ಅಲ್ಲ, ಈ ಒಂದು ಮನ್ಯಾಗ ಸಹಜವಾಗಿ ಏನಾದ್ರೂ ತಡ್ಕೊಳಕಂಗಿಲ್ಲ. 7 ಮಂದಿ ಈ ಥರ ಆಗ್ಯಾರ, ಮತ್ತೊಳ್ಳೆ 4 ಮಂದಿ ಬೈಪಾಸ್ ಸರ್ಜರಿ ಆಗಿದ್ರಿ, ಹೆಂಗೆ ಸಹಿಸ್ಕೊಳತ್ತೀರಿ ನೀವು ಇದಂತಂದು? ಈ ಥರ ಆಗಿ ನನ್ನ ಈಗ ಮಗ ಶಾನೆ ಆಗಿ ತೋರಿಸ್ಕೊಂಡು ಬಂದು ಗುಳಿಗೆ ಮ್ಯಾಲೆ ಇಟ್ಟಾನ್ರಿ. ಆ ಗುಳಿಗೆ ತಗೋಬೇಕಾದ್ರೆ ಅಂದ್ರೆ ಕಣ್ಣಾನು ಜಿಗದು ಹೋಗೈತ್ರಿ. ಇಟ್ಟು ಮಾಡ್ಕೊತ ಕೂತು ನೋಡ್ಯಪ್ಪ ಹಡ್ದಪ್ಪ ಏನು ಮಾಡ್ತೀವಿ